ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮನಸ್ಸೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 2022ರಲ್ಲಿ ದಾವಣಗೆರೆ ಡಿಸಿಸಿ ಬ್ಯಾಂಕ್ನಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಹುದ್ದೆಗೆ ನಡೆದ ಎಕ್ಸಾಮ್ಸ್ನಲ್ಲಿ ಸಮಾಜದ ಯುಕ್ತ ಚಟುವಟಿಕೆಗಳು, ವಸ್ತುನಿಷ್ಠ ವಿಷಯಗಳು ಮತ್ತೆ ಕಂಪ್ಯೂಟರ್ ಜ್ಞಾನ ಇದರ ಬಗ್ಗೆ ಯಾವ ಪ್ರಶ್ನೆ ಬಂದಿತ್ತೋ ಅದರ ಆನ್ಸರ್ಸ್ ಏನು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಸಹಕಾರ ಶಿಕ್ಷಣ ನಿಧಿಗೆ ಸ್ವೀಕರಿಸುವ ಎಲ್ಲಾ ವಂತಿಕೆಗಳನ್ನು ಯಾರು ನಿರ್ವಹಿಸತಕ್ಕದ್ದು? ಅವ್ರು ಕೊಟ್ಟಿರುವಂತಹ ಆಪ್ಷನ್ಸ್: ಆಪ್ಷನ್ ಎ ಸಹಕಾರ ಸಂಘಗಳ ರಿಜಿಸ್ಟ್ರಾರ್, ಆಪ್ಷನ್ ಬಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ, ಆಪ್ಷನ್ ಸಿ ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕ, ಆಪ್ಷನ್ ಡಿ ರಾಜ್ಯ ಸರ್ಕಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ. ಇನ್ನು ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಭಾರತದಲ್ಲಿ ಯಾವ ಬಗೆಯ ಕೃಷಿ ಮಾರುಕಟ್ಟೆಗಳು ಅಸ್ತಿತ್ವದಲ್ಲಿವೆ? ಆಪ್ಷನ್ ಎ ಸಂತೆ ಮತ್ತು ಜಾತ್ರೆಗಳು, ಆಪ್ಷನ್ ಬಿ ಸಹಕಾರಿ ಮಾರುಕಟ್ಟೆ, ಆಪ್ಷನ್ ಸಿ ಗ್ರಾಮೀಣ ವ್ಯಾಪಾರಿಗಳು ಮತ್ತು ಮಂಡಿಗಳು, ಆಪ್ಷನ್ ಡಿ ಇವೆಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಇವೆಲ್ಲವೂ. ಇನ್ನು ಮುಂದಿನ ಪ್ರಶ್ನೆ, ಪ್ರಥಮಾಕ್ಷರಿ ಪಿಸಿ ಏನನ್ನ ಪ್ರತಿನಿಧಿಸುತ್ತದೆ? ಆಪ್ಷನ್ ಎ ಪರ್ಸನಲ್ ಕ್ಯಾಲ್ಕುಲೇಟರ್, ಆಪ್ಷನ್ ಬಿ ಪ್ರೈವೇಟ್ ಕ್ಯಾಲ್ಕುಲೇಟರ್, ಆಪ್ಷನ್ ಸಿ ಪರ್ಸನಲ್ ಕಂಪ್ಯೂಟರ್, ಆಪ್ಷನ್ ಡಿ ಪ್ರಾಕ್ಟಿಕಲ್ ಕ್ಯಾಲ್ಕುಲೇಟರ್. ಸರಿಯಾದ ಉತ್ತರ ಆಪ್ಷನ್ ಸಿ ಪರ್ಸನಲ್ ಕಂಪ್ಯೂಟರ್. ನೆಕ್ಸ್ಟ್ ಕ್ವಶನ್, ಗಣಕಯಂತ್ರಕ್ಕೆ ನೀಡುವ ದತ್ತಾಂಶವನ್ನು ಡ್ಯಾಶ್ ಎನ್ನುವರು? ಆಪ್ಷನ್ ಎ ನಿರ್ಗಮ, ಆಪ್ಷನ್ ಬಿ ಆಲ್ಗರಿಥಮ್, ಆಪ್ಷನ್ ಸಿ ಆಗಮ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಮ. ನೆಕ್ಸ್ಟ್ ಕ್ವಶನ್, ಸಾಫ್ಟ್ವೇರ್ ಕೋಡ್ನಲ್ಲಿನ ತಪ್ಪು ಹುಡುಕುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುತ್ತಾರೆ? ಆಪ್ಷನ್ ಎ ಕಂಪೈಲಿಂಗ್, ಆಪ್ಷನ್ ಬಿ ಟೆಸ್ಟಿಂಗ್, ಆಪ್ಷನ್ ಸಿ ರನ್ನಿಂಗ್, ಆಪ್ಷನ್ ಡಿ ಡಿಬಗ್ಗಿಂಗ್. ಸರಿಯಾದ ಉತ್ತರ ಆಪ್ಷನ್ ಡಿ ಡಿಬಗ್ಗಿಂಗ್. ನೆಕ್ಸ್ಟ್ ಕ್ವಶನ್, ಉಪನ್ಯಾಸ ಸಂದರ್ಭದಲ್ಲಿ ಬಳಸಬಹುದಾದ ತಂತ್ರಾಂಶದ ಪ್ರೋಗ್ರಾಂ ಯಾವುದು? ಆಪ್ಷನ್ ಎ ವರ್ಡ್, ಆಪ್ಷನ್ ಬಿ ಎಕ್ಸೆಲ್, ಆಪ್ಷನ್ ಸಿ ಪವರ್ ಪಾಯಿಂಟ್, ಆಪ್ಷನ್ ಡಿ ಆಕ್ಸೆಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಪವರ್ ಪಾಯಿಂಟ್. ಇನ್ನು ನೆಕ್ಸ್ಟ್ ಕ್ವಶನ್, ಕಂಪ್ಯೂಟರ್ನ ಹೃದಯ ಭಾಗ? ಆಪ್ಷನ್ ಎ ಸಿಪಿಯು, ಆಪ್ಷನ್ ಬಿ ಔಟ್ಪುಟ್, ಆಪ್ಷನ್ ಸಿ ಇನ್ಪುಟ್, ಆಪ್ಷನ್ ಡಿ ಸಿಡಿ. ಸರಿಯಾದ ಉತ್ತರ ಆಪ್ಷನ್ ಎ ಸಿಪಿಯು. ಇನ್ನು ಮುಂದಿನ ಪ್ರಶ್ನೆ, ಲ್ಯಾಪ್ಟಾಪ್ ಗಣಕಗಳನ್ನು ಡ್ಯಾಶ್ ಗಣಕಗಳೆಂದು ಕರೆಯುತ್ತಾರೆ? ಆಪ್ಷನ್ ಎ ಮೇನ್ ಫ್ರೇಮ್ ಗಣಕಗಳು, ಆಪ್ಷನ್ ಬಿ ಸೂಪರ್ ಗಣಕಗಳು, ಆಪ್ಷನ್ ಸಿ ನೋಟ್ಬುಕ್ ಗಣಕಗಳು, ಆಪ್ಷನ್ ಡಿ ಪರ್ಸನಲ್ ಗಣಕಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ನೋಟ್ಬುಕ್ ಗಣಕಗಳು. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಸ್ಮರಣೆಯ ಅತಿ ದೊಡ್ಡ ಏಕಮಾನ ಯಾವುದು? ಆಪ್ಷನ್ ಎ ಜಿಬಿ, ಆಪ್ಷನ್ ಬಿ ಕೆಬಿ, ಆಪ್ಷನ್ ಸಿ ಎಂಬಿ, ಆಪ್ಷನ್ ಡಿ ಟಿಬಿ. ಸರಿಯಾದ ಉತ್ತರ ಆಪ್ಷನ್ ಡಿ ಟಿಬಿ. ಮುಂದಿನ ಪ್ರಶ್ನೆ, ಡಾಕ್ಯುಮೆಂಟ್ ಒಂದನ್ನು ಪ್ರಿಂಟ್ ಮಾಡಲು ಯಾವ ಶಾರ್ಟ್ಕಟ್ ಕೀಯನ್ನ ಬಳಸುತ್ತಾರೆ? ಆಪ್ಷನ್ ಎ ಶಿಫ್ಟ್ ಪ್ಲಸ್ ಪಿ, ಆಪ್ಷನ್ ಬಿ ಕಂಟ್ರೋಲ್ ಪ್ಲಸ್ ಪಿ, ಆಪ್ಷನ್ ಸಿ ಆಲ್ಟ್ ಪ್ಲಸ್ ಪಿ, ಆಪ್ಷನ್ ಡಿ ಎಸ್ಕೇಪ್ ಪ್ಲಸ್ ಪಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಂಟ್ರೋಲ್ ಪ್ಲಸ್ ಪಿ. ನೆಕ್ಸ್ಟ್ ಕ್ವಶನ್, ಕಂಪ್ಯೂಟರ್ನ ಯಾವ ಘಟಕವು ಪ್ರೋಗ್ರಾಂಗಳು ಕಾರ್ಯಗತಗೊಳ್ಳುವುದನ್ನು ನಿಯಂತ್ರಿಸುವುದು ಮಾತ್ರವಲ್ಲದೆ ಲೆಕ್ಕಾಚಾರಗಳನ್ನು ಮಾಡುತ್ತದೆ? ಆಪ್ಷನ್ ಎ ಎಎಲ್ಯು, ಆಪ್ಷನ್ ಬಿ ಇನ್ಪುಟ್, ಆಪ್ಷನ್ ಸಿ ಮೆಮೊರಿ, ಆಪ್ಷನ್ ಡಿ ಸಿಪಿಯು. ಸರಿಯಾದ ಉತ್ತರ ಆಪ್ಷನ್ ಎ ಎಎಲ್ಯು. ನೆಕ್ಸ್ಟ್ ಕ್ವಶನ್, ವೆಬ್ ವಿಳಾಸದಲ್ಲಿ www ನ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ವರ್ಲ್ಡ್ ವೈಡ್ ವೆಬ್, ಆಪ್ಷನ್ ಬಿ ವರ್ಲ್ಡ್ ವೈಡ್ ವರ್ಡ್, ಆಪ್ಷನ್ ಸಿ ವರ್ಲ್ಡ್ ವೈಡ್ ವುಡ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ವರ್ಲ್ಡ್ ವೈಡ್ ವೆಬ್. ನೆಕ್ಸ್ಟ್ ಕ್ವಶನ್, ಸಮಾಜದ ಜನರನ್ನ ಮೇಲು ಕೀಳು ಎಂದು ಏಣಿ ಶ್ರೇಣಿಗಳಿಂದ ವರ್ಗೀಕರಿಸುವುದು?
ಆಪ್ಷನ್ ಎ ಸಾಮಾಜಿಕ ಅಸಮಾನತೆ, ಆಪ್ಷನ್ ಬಿ ಸಾಮಾಜಿಕ ಭಿನ್ನತೆ, ಆಪ್ಷನ್ ಸಿ ಸಾಮಾಜಿಕ ಏಕತೆ, ಆಪ್ಷನ್ ಡಿ ಸಾಮಾಜಿಕ ಸ್ತರ ವಿನ್ಯಾಸ. ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮಾಜಿಕ ಸ್ತರ ವಿನ್ಯಾಸ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವುದು ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣವಲ್ಲ? ಆಪ್ಷನ್ ಎ ಸಾಮಾಜಿಕವಾದದ್ದು, ಆಪ್ಷನ್ ಬಿ ನೂತನವಾದದ್ದು, ಆಪ್ಷನ್ ಸಿ ವಿವಿಧ ರೂಪಗಳಲ್ಲಿದೆ, ಆಪ್ಷನ್ ಡಿ ಸರ್ವವ್ಯಾಪಕವಾದದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ ನೂತನವಾದದ್ದು. ನೆಕ್ಸ್ಟ್ ಕ್ವಶನ್, ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು ಎಂದು ಪ್ರತಿಪಾದಿಸಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ವಿವೇಕಾನಂದ, ಆಪ್ಷನ್ ಸಿ ಅಂಬೇಡ್ಕರ್, ಆಪ್ಷನ್ ಡಿ ರಾಧಾಕೃಷ್ಣನ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಬೇಡ್ಕರ್. ನೆಕ್ಸ್ಟ್ ಕ್ವಶನ್, 14 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ಹೇಳುವ ಸಂವಿಧಾನದ ವಿಧಿ? ಆಪ್ಷನ್ ಎ 45ನೇ, ಆಪ್ಷನ್ ಬಿ 29ನೇ, ಆಪ್ಷನ್ ಸಿ 19ನೇ, ಆಪ್ಷನ್ ಡಿ 30ನೇ. ಸರಿಯಾದ ಉತ್ತರ ಆಪ್ಷನ್ ಎ 45ನೇ ವಿಧಿ. ನೆಕ್ಸ್ಟ್ ಕ್ವಶನ್, ಯುಕ್ತಿ ಎಂದರೆ? ಆಪ್ಷನ್ ಎ ಕೌಶಲ್ಯ, ಆಪ್ಷನ್ ಬಿ ಮಾನವ ಹಸ್ತಕ್ಷೇಪ, ಆಪ್ಷನ್ ಸಿ ಎ ಮತ್ತು ಬಿ ಎರಡು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಕೌಶಲ್ಯ. ನೆಕ್ಸ್ಟ್ ಕ್ವಶನ್, ಆನುವಂಶಿಕತೆ ಮತ್ತು ಬದಲಾವಣೆಯ ಅಧ್ಯಯನವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಜೀನ್, ಆಪ್ಷನ್ ಬಿ ಜಿನೋಮ್, ಆಪ್ಷನ್ ಸಿ ಜೆನೆಟಿಕ್ಸ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಜೆನೆಟಿಕ್ಸ್. ನೆಕ್ಸ್ಟ್ ಕ್ವಶನ್, ಉತ್ತಮ ಜೀವನ ಮಾಡಲು ಮಾಡುವಂತಹ ಹದ್ದಾಗಿದೆ, ಈ ರೀತಿ ಅಭಿಪ್ರಾಯ ಪಟ್ಟಿರುವವರು ಯಾರು? ಆಪ್ಷನ್ ಎ ಭಾರತೀಯ ರಿಸರ್ವ್ ಬ್ಯಾಂಕ್, ಆಪ್ಷನ್ ಬಿ ಸರ್ ಹೋರೆಸ್ ಪ್ಲಂಕೆಟ್, ಆಪ್ಷನ್ ಸಿ ಎಮರ್ಸನ್, ಆಪ್ಷನ್ ಡಿ ಈ ಯಾರು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಈ ಯಾರು ಅಲ್ಲ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ನಬಾರ್ಡ್ನ ಮುಖ್ಯ ಕಾರ್ಯವಲ್ಲ? ಆಪ್ಷನ್ ಎ ಹಣಕಾಸಿನ ಮರುನೆರವು, ಆಪ್ಷನ್ ಬಿ ಸಾಂಸ್ಥಿಕ ಅಭಿವೃದ್ಧಿ, ಆಪ್ಷನ್ ಸಿ ಗ್ರಾಹಕ ಬ್ಯಾಂಕಿನ ಪರೀಕ್ಷೆ, ಆಪ್ಷನ್ ಡಿ ವ್ಯಕ್ತಿಗಳಿಗೆ ನೇರವಾಗಿ ಹಣಕಾಸು ಒದಗಿಸುವುದು. ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಾಹಕ ಬ್ಯಾಂಕಿನ ಪರೀಕ್ಷೆ. ನೆಕ್ಸ್ಟ್ ಕ್ವಶನ್, ಸಹಕಾರ ಮೇಲ್ಮನವಿ ನ್ಯಾಯಮಂಡಳಿಯ ಅಧ್ಯಕ್ಷರು ಡ್ಯಾಶ್ ಆಗಿರುತ್ತಾರೆ? ಆಪ್ಷನ್ ಎ ರಿಜಿಸ್ಟ್ರಾರ್, ಆಪ್ಷನ್ ಬಿ ಜಿಲ್ಲಾ ನ್ಯಾಯಾಧೀಶರು, ಆಪ್ಷನ್ ಸಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್, ಆಪ್ಷನ್ ಡಿ ಜಂಟಿ ನಿರ್ದೇಶಕರು. ಸರಿಯಾದ ಉತ್ತರ ಆಪ್ಷನ್ ಎ ರಿಜಿಸ್ಟ್ರಾರ್. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ 16ನೇ ಪರಿಚ್ಛೇದದ ಪ್ರಕಾರ ಕೆಳಕಂಡ ಯಾರು ಸಹಕಾರ ಸಂಘದ ಸದಸ್ಯರಾಗುವಂತಿಲ್ಲ? ಆಪ್ಷನ್ ಎ ರಾಜ್ಯ ಸರ್ಕಾರ, ಆಪ್ಷನ್ ಬಿ ಭಾರತೀಯ ಜೀವ ವಿಮಾ ನಿಗಮ, ಆಪ್ಷನ್ ಸಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್, ಆಪ್ಷನ್ ಡಿ ಜಂಟಿ ನಿರ್ದೇಶಕರು. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತೀಯ ಜೀವ ವಿಮಾ ನಿಗಮ. ನೆಕ್ಸ್ಟ್ ಕ್ವಶನ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳನ್ನು ರೂಪಿಸುವುದು? ಆಪ್ಷನ್ ಎ ಕೇಂದ್ರ ಸರ್ಕಾರ, ಆಪ್ಷನ್ ಬಿ ರಾಜ್ಯ ಸರ್ಕಾರ, ಆಪ್ಷನ್ ಸಿ ಆ ಅಧಿಕಾರ ಕ್ಷೇತ್ರದ ಮುನ್ಸಿಪಲ್ ಕಾರ್ಪೊರೇಷನ್ಗಳು, ಆಪ್ಷನ್ ಡಿ ಆ ಅಧಿಕಾರ ಕ್ಷೇತ್ರದ ಜಿಲ್ಲಾ ಪಂಚಾಯತ್ಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ಸರ್ಕಾರ. ಮುಂದಿನ ಪ್ರಶ್ನೆ, ಕಾಮ್ಕೋ ವ್ಯವಹಾರ ಮಾಡುವ ಉತ್ಪನ್ನಗಳು ಯಾವುವು? ಆಪ್ಷನ್ ಎ ಬೀಜ ಮತ್ತು ತೆಂಗಿನಕಾಯಿ, ಆಪ್ಷನ್ ಬಿ ಅಡಿಕೆ ಮತ್ತು ಗೇರು ಬೀಜ, ಆಪ್ಷನ್ ಸಿ ಗೇರು ಬೀಜ ಮತ್ತು ಸೀಗೆಕಾಯಿ, ಆಪ್ಷನ್ ಡಿ ಅಡಿಕೆ ಮತ್ತು ಕೋಕೋ. ಸರಿಯಾದ ಉತ್ತರ ಆಪ್ಷನ್ ಡಿ ಅಡಿಕೆ ಮತ್ತು ಕೋಕೋ. ಮುಂದಿನ ಪ್ರಶ್ನೆ, ಸಂಘದ ಆಡಳಿತ ಅಧಿಕಾರವು ಯಾರಲ್ಲಿ ಸೇರ್ಪಡೆಯಾಗಿರುತ್ತದೆ? ಆಪ್ಷನ್ ಎ ಅಧ್ಯಕ್ಷರು, ಆಪ್ಷನ್ ಬಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಆಪ್ಷನ್ ಸಿ ಆಡಳಿತ ಮಂಡಳಿ, ಆಪ್ಷನ್ ಡಿ ಸಿಬ್ಬಂದಿ ವರ್ಗ. ಸರಿಯಾದ ಉತ್ತರ ಆಪ್ಷನ್ ಎ ಅಧ್ಯಕ್ಷರು.
ನೋಡಿರಲ್ಲ ಫ್ರೆಂಡ್ಸ್, ಇದು 2027ರಲ್ಲಿ ದಾವಣಗೆರೆ DCC ಬ್ಯಾಂಕ್ನಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಹುದ್ದೆಗೆ ನಡೆದ ಎಕ್ಸಾಮ್ಸ್ ಅಲ್ಲಿ ಸಮಾಜದ ಯುಕ್ತ ಚಟುವಟಿಕೆಗಳು, ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ಕಂಪ್ಯೂಟರ್ ಜ್ಞಾನ ಬಗ್ಗೆ ಇರೋ ಕ್ವಶನ್ಸ್ ಮತ್ತೆ ಆನ್ಸರ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಪ್ರಶ್ನೆ ಮತ್ತು ಉತ್ತರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.